ಎಲ್ರಿಗೂ ನಮಸ್ಕಾರ. ಅನ್ಶು ಅಶೋಕ್ ಹೆಗ್ಡೆ. ಇವತ್ತಿನ ವಿಷಯ ಅದೇನೋ ನನಗೆ ಗೊತ್ತಾಗ್ತಿಲ್ಲ, ನೀನೇ ಮಾತಾಡ್ಬೋದು. ಯಾವ ವಿಷಯ ಕೇಳ್ತಿದ್ದೀರಾ? ಅದು ಎಂಥದ್ದು ಒಂದೇನೆ ಎಂಥದ್ದು ನೀನೇ ಹೇಳು. ಸ್ಪೇಸ್. ಓಕೆ. ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ವಿಷಯ ಏನಂತಂತಂದ್ರೆ, ಜನ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬಂದಾಗ ದಿಸ್ ಇಸ್ ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್, ಎಸ್ಪೆಷಲಿ ಬಿಟ್ವೀನ್ ಕಪಲ್ಸ್. ಏನಂದ್ರೆ ಈಗ ನಾವು ಆಲ್ರೆಡಿ ಒಂದ್ಸಲ ನಾವು ಟೈಮ್ ಬಗ್ಗೆ ಮಾತಾಡಿದ್ವಿ, ರೈಟ್? ಬಟ್ ಈ ಪರ್ಟಿಕ್ಯುಲರ್ ಥಿಂಗ್ ಇಸ್ ಆಪೋಸಿಟ್ ಟು ಇಟ್. ಓಕೆ, ಗಿವಿಂಗ್ ಈಚ್ ಅದರ್ ಸ್ಪೇಸ್ ಇಸ್ ದ ಟಾಪಿಕ್. ಈಗ ಏನಾಗತ್ತೆ ಅಂತಂತಂದ್ರೆ, ದರ್ ಇಸ್ ವೆರಿ ಥಿನ್ ಲೈನ್ ಇದರಲ್ಲಿ. ನೀವು ಎಷ್ಟು ಸ್ಪೇಸ್ ಕೊಡಬೇಕು, ಯಾವ ಟೈಮಲ್ಲಿ ಹತ್ರ ಇರಬೇಕು, ಯಾವ ಟೈಮಲ್ಲಿ ಕೆಲವೊಂದ್ಸಲ ಬಿಟ್ಬಿಡ್ಬೇಕು, ಎವ್ರಿ ಒನ್ ಇಸ್ ಕನ್ಫ್ಯೂಸ್ಡ್ ಅದರಲ್ಲಿ. ಏನಂತಂದ್ರೆ, ಕೆಲವೊಂದ್ಸಲ ಮಾತಾಡೋ ಸಂದರ್ಭ ಇರುತ್ತೆ, ಆ ಟೈಮಲ್ಲಿ ಮಾತಾಡಲ್ಲ. ಕೆಲವೊಂದ್ಸಲ ಅವ್ರನ್ನ ವೆದರ್ ವೈಫ್ ಆರ್ ಹಸ್ಬೆಂಡ್ ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು, ಬಟ್ ಮಾತು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಮಾತು ಕಂಟಿನ್ಯೂ ಆದಾಗ ದಟ್ ಗೋಸ್ ಕಂಪ್ಲೀಟ್ಲಿ ಇನ್ ಅನ್ ಆಪೋಸಿಟ್ ಡೈರೆಕ್ಷನ್. ಸೊ ಆರ್ಗ್ಯುಮೆಂಟ್ ಹೊಟ್ಟೋಗುತ್ತೆ. ಈಗ ಏನಂತಂದ್ರೆ, ಇಟ್ ಡಿಪೆಂಡ್ಸ್ ಅಗೇನ್ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಇದರಲ್ಲಿ, ಅಥವಾ ಏನೋ ಬಿಗಿನಿಂಗ್ ಆಫ್ ದ ರಿಲೇಶನ್ಶಿಪ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಓಕೆ, ಈಗ ತುಂಬಾ ವರ್ಷ ಆಗೋಗಿದೆ ಅಂತಂತಂದ್ರೆ ವಿ ನೋ, ಓಕೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತಾಡಬಾರ್ದು, ಹೊಟ್ಟೋಗ್ಬಿಡ್ಬೇಕು, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಬೈ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇರ್ತೀವಿ. ಈ ಹೊಸ ಕಪಲ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ ಸ್ಪೇಸ್ ಗಿವಿಂಗ್. ಸೊ ಸ್ಪೇಸ್ ಗಿವಿಂಗ್ ಅಲ್ಲಿ ದೇರ್ ಶುಡ್ ಬಿ ಅ ಪರ್ಟಿಕ್ಯುಲರ್ ಥಿಂಗ್. ಸಿ, ಇಫ್ ಯೋರ್ ಪಾರ್ಟ್ನರ್ ಇಸ್ ಸೇಯಿಂಗ್ ನಂಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಲೆಟ್ ಮೀ ಹ್ಯಾಂಡಲ್ ಇಟ್ ಮೈ ಓನ್ ವೇ, ಓಕೆ, ಅಥವಾ ನನಗೆ ಸ್ವಲ್ಪ ಹೊತ್ತು ಒಬ್ಬರೇ ಇರಬೇಕು, ಐ ನೀಡ್ ಟು ಥಿಂಕ್ ಆಫ್ ಸಮಥಿಂಗ್, ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಡೋಂಟ್ ಗೆಟ್ ಇನ್ ಟು ದೇರ್ ಸ್ಪೇಸ್, ಗಿವ್ ದೆಮ್ ದೇರ್ ಮೀ ಟೈಮ್. ತುಂಬಾ ಅದನ್ನ ಏನಂತಂದ್ರೆ, ಇಲ್ಲ ನನ್ಗೆ ಹೇಳು ಅಂತ ಹಿಂದೆ ಹೋದ್ರೆ ಅಫ್ಕೋರ್ಸ್ ಇಟ್ ವಿಲ್ ಟರ್ನ್ ಇನ್ ಟು ಅ ಬಿಗ್ ಏನಂತೀರಾ ಆಪೋಸಿಟ್ ಡೈರೆಕ್ಷನ್ ಅಂಡ್ ಯು ವಿಲ್ ಸ್ಟಾರ್ಟ್ ಫೈಟಿಂಗ್ ವಿತ್ ಈಚ್ ಅದರ್. ಸೊ ಆ ಫೈಟ್ ಆಗಬಾರ್ದು. ದಟ್ ಈಸ್ ಒನ್ ಮೇಜರ್ ಥಿಂಗ್. ಅಫ್ಕೋರ್ಸ್ ನಾವು ಜಗಳ ಆಡ್ತೀವಿ, ಇಲ್ಲ ಅಂತ ಅಲ್ಲ. ಇನಿಷಿಯಲ್ ವಿಡಿಯೋಸ್ ಅಲ್ಲಿ ವಿ ಹ್ಯಾವ್ ಟೋಲ್ಡ್ ಲೈಕ್ ಅಂತಂದ್ರೆ, ಗಂಡ ಹೆಂಡತಿ ಸಂಬಂಧದಲ್ಲಿ ಉಪ್ಪು, ಖಾರ, ಉಪ್ಪಿನಕಾಯಿ, ಸಿಹಿ, ಹುಳಿ ಎಲ್ಲ ಇರಬೇಕು. ದಟ್ಸ್ ಹೌ ದ ಕಂಪ್ಯಾನಿಯನ್ಶಿಪ್ ಇಸ್, ದಟ್ಸ್ ಹೌ ದ ರಿಲೇಶನ್ಶಿಪ್ ವಿಲ್ ಮೂವ್ ಅಹೆಡ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ಸಲ ನಾವು ಅದನ್ನ ವಿ ಆರ್ ನಾಟ್ ಏಬಲ್ ಟು ಜಡ್ಜ್ ವೆದರ್ ವಿ ಆರ್ ರಿಕ್ವೈರ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಆರ್ ವಿ ಶುಡ್ ಜಸ್ಟ್ ಗೋ ಅವೇ. ಈಗ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಎಲ್ಲರಿಗೂ ಅವ್ರದೇ ಆದಂತಹ ಮೀ ಟೈಮ್ ಬೇಕು. ನಾವು ಡೋಂಟ್ ಟೇಕ್ ಇಟ್ ಇನ್ ಅದರ್ವೈಸ್. ಈಗ ನನಗೆ ನನ್ ಮೀ ಟೈಮ್ ಬೇಕು, ನಂಗೆ ಬಿಟ್ಬಿಡು ಅಂತ ಹೇಳಿ ಎವ್ರಿ ಟೈಮ್ ದಟ್ ಶುಡ್ ನಾಟ್ ಬಿ ಅನ್ ಎಕ್ಸ್ಕ್ಯೂಸ್ ಟು ಸ್ಟೇ ಅಪಾರ್ಟ್. ಈಗ ಪರ್ಟಿಕ್ಯುಲರ್ ಕಾಮನ್ ಇನ್ ಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಜನರೇಷನ್ ಏನಂತಂದ್ರೆ, ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಇನ್ ಅ ಪ್ರಾಪರ್ ಮ್ಯಾನರ್. ಆ ಪ್ರಾಪರ್ ಮ್ಯಾನರ್ ಏನು ಹೇಳು ಅಂತಂತಂದ್ರೆ, ಯು ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಅದರ್, ರೆಸ್ಪೆಕ್ಟ್ ಈಚ್ ಅದರ್ಸ್ ಟೈಮ್, ರೆಸ್ಪೆಕ್ಟ್ ಈಚ್ ಅದರ್ಸ್ ವ್ಯಾಲ್ಯೂಸ್. ಅವ್ರದ್ದು ಕೆಲವೊಂದು ಎಥಿಕ್ಸ್ ಇರುತ್ತೆ, ಅವ್ರು ಅದನ್ನ ಬಿಟ್ಟು ಬರಲ್ಲ. ವೆನ್ ದೇ ಸೆಟ್ ಅ ಬಾರ್ ಫಾರ್ ದೆಮ್ಸೆಲ್ಫ್, ಅಲೌ ದೆಮ್. ಏನ್ ತುಂಬಾ ಅದನ್ನ ಎಳ್ಕೊಂಡು ಹೋಗ್ಬೇಡಿ, ಇಲ್ಲ ನೀನ್ ಯಾಕೆ ಹೀಗೆ, ನೀನ್ ಯಾಕೆ ನಾನು ಹೇಳಿರೋದ್ ಮಾತು ಕೇಳಲ್ಲ. ಸಮ್ಟೈಮ್ಸ್ it's okay to let go and move ahead in life. Conversation, when it is going in an opposite direction where you know the conversation will end into a fight, adanna ನೀವು ಅಲ್ಲಿಗೆ ಬಿಟ್ಬಿಡಿ, ಅದನ್ನ ಎಳಿಬೇಡಿ. So it's always between how you understand each other. This is one step you have to take. See, when I tell you give them their me time, okay, set a time span for that. Okay, I'm giving you 10 minutes. See to it, we come back and talk about it.
ಅದನ್ನ ಪ್ರೊಲಾಗ್ ಮಾಡಕ್ ಹೋಗ್ಬೇಡಿ, ಒಂದಿನ ಬಿಟ್ಬಿಡ್ಬೇಡಿ ಅಥವಾ 2 ದಿನ ಬಿಟ್ಬಿಡ್ಬೇಡಿ. ಜಸ್ಟ್ ಸೆಟ್ ಅ ಟೈಮ್ ಬಾರ್, 10 minutes, 15 minutes, ಮ್ಯಾಕ್ಸ್ ಅಪ್ ಟು 30 minutes. ಗೋ ಬ್ಯಾಕ್ ಅಂಡ್ ಟಾಕ್ ಅಬೌಟ್ ಇಟ್ ಅಂಡ್ ಸಾರ್ಟ್ ಇಟ್ ಔಟ್. ನೀವೇನ್ ಹೇಳ್ತೀರಾ? ಈಗ ಇಷ್ಟೇ ಏನು ಗೊತ್ತದ, ಟೋಟಲ್ ಇಂಗ್ಲೀಷ್ನಲ್ಲಿ ಏನು ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡ್ತಿಲ್ಲ. 2 states ಅಲ್ಲದೆ 2 ರಾಜ್ಯ, ಪಂಜಾಬು, ಕರ್ನಾಟಕ, ನನ್ನ ಕನ್ನಡ. ಈಗ ಇಷ್ಟೇ ಗಂಡ ಹೆಂಡತಿ ಮಧ್ಯೆ ಉದಾಹರಣೆಗೆ ಒಬ್ರಿಗೂ ಕೋಪ ಬಂತು ಅಂತ ಇಟ್ಕೊಳ್ಳಿ. ಈಗ ಹೆಂಡತಿಗೆ ಕೋಪ ಬಂತು, ಅನ್ಶುಂಗೆ ಕೋಪ ಬಂತು ಅಂತ ಇಟ್ಕೊಳ್ಳಿ. ಕೋಪ ಬಂದಾಗ ನಾನು ಸೈಲೆಂಟ್ ಆಗಿರೋ, ಕೋಪ ಬಂದಾಗ ಮತ್ತೆ ಕೆಣಕೆ ಅಂತ ಅದು ಇದು ಅಂತ ಗಲಾಟೆ ಹೋದ್ರೆ ಅವಳಿಗೂ ಕೋಪ ಬರುತ್ತೆ. ಅವಾಗ ಗಲಾಟೆಗಳು, ಜಗಳಗಳು ಇದೆಲ್ಲ ಆಗೋಗ್ತದೆ. ಅದು ಬೇರೆ ರೀತಿ ಸಂಸಾರಕ್ಕೆ ಅದು ಒಳ್ಳೆ ಲಕ್ಷಣ ಅಲ್ಲ. ಅವ್ರದ್ದೇ ಆದಂಥ ಟೈಮು, ಅವ್ರು ಕೂಲ್ ಆಗೋದಕ್ಕೆ ಅವ್ರಿಗೆ ಟೈಮ್ ಕೊಟ್ಟು ಬಿಡಬೇಕು. ಅವರು ಆ ಮೈಂಡ್ ಚೇಂಜ್ ಆಗುತ್ತೆ. ಈಗ ನಮ್ಮಲ್ಲೇ ಒಂದು ಉದಾಹರಣೆಗೆ ಹೇಳ್ತಾರೆ, ನೋವಿದ್ದಾಗ, ತುಂಬ ದುಃಖ ಆದಾಗ ಎಷ್ಟು ಹತ್ಬೇಕೋ ಹತ್ತು ಬಿಡಿ, ಆಮೇಲೆ ಮತ್ತೆ ಅಳಕ್ಕೆ ಹೋಗ್ಬೇಡಿ ಅಂದಂಗೆನೆ. ಅವ್ರಿಗೆ ಕೋಪ ಇತ್ತ ಅಥವಾ ಈಗ ನನಗೆ ಕೋಪ ಇತ್ತು, ನನಗೆ ಕೂಲ್ ಆಗಕ್ಕೆ ಅಥವಾ ಅದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಅದ್ರ ಟೈಮ್ ಬೇಕು. ಆ ಟೈಮ್ನಲ್ಲಿ ಒಬ್ಬರಿಂದ ಒಬ್ರು ಮತ್ತೆ ಇದು ಕೆಣಕೋದು, ವ್ಯಂಗ್ಯ ಆಡೋದು ಅದೆಲ್ಲ ಆದರೆ ಅದಷ್ಟು ಚೆನ್ನಾಗಿರಲ್ಲ ಅಂತ. ಆಮೇಲೆ ಎಷ್ಟೋ ಸರಿ ಏನಾಗುತ್ತೆ ಗೊತ್ತಾ, ಇದು ಅವ್ರೇನೋ ಒಂದು ಯೋಚನೆ ಮಾಡ್ತಿರ್ತಾರೆ ಅವ್ರದ್ದೇ ಇದರಲ್ಲಿ. ಆಗ ಅವರಿಗೆ ಏನು ಗೊತ್ತಾ, ಆ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅವ್ರೇನೋ ಥಿಂಕ್ ಮಾಡ್ತಿರ್ತಾರೆ ಅಥವಾ ಏನೋ ಕೆಲಸ ಮಾಡ್ತಿರ್ತಾರೆ, ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಟೈಮ್ ಇವೊಂದು ನನಗಾಗ್ಲಿ ಅಥವಾ ಅವಳಿಗಾಗಲಿ. ಹಾಗಂತ ಅದು ಏನು ಅಂತಂದ್ರೆ ಈಗ ಕೋಪ ಬಂದು ಗಲಾಟೆ, ನಾನು ಗಂಡ, ನಾನು ಹೇಳಿದ್ದು ಹಿಂಗೆ ಕೇಳಬೇಕು, ಇದು ಮಾಡು ಅದು ಮಾಡು, ಅದೆಲ್ಲ ಆವತ್ತಿನ ಕಾಲಕ್ಕೆ ಮುಗಿದು ಹೋಯ್ತು. ಆವಾಗೆಲ್ಲ ಗಂಡ ದಬ್ಬಾಳಿಕೆ ಮಾಡೋನು, ಹೆಂಡ್ತಿದ್ರೆ ಅದು ಮಾಡಿದ್ರೆ ಅವಳಿಗೆ ಆಗುತ್ತ ಇಲ್ವ, ಹುಷಾರಿಲ್ವ, ಜ್ವರ ಬಂದಿದ್ಯಾ ಇಲ್ವ. ಈ ನಮ್ಮಲ್ಲೆಲ್ಲ ಹಂಗೆ ಇತ್ತು. ಈ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ಹಂಗೇನೆ. ಎಷ್ಟು ಕಷ್ಟನ ಏನಿತ್ತ ಪಾಪ, ಸಂಸಾರದ ಬಂಡಿ ನಡೆಸ್ಕೊಂಡು ಹೋಗೋರು. ಈ ದಬ್ಬಾಳಿಕೆ ಆಮೇಲೆ ಇದೆಲ್ಲ ನಡೆಯಲ್ಲ, ತಿಳಿತಾ. ಏನು ಹೆಂಡತಿ ಅಂತಂದ್ರೆ ಆಗಿನ ಕಾಲದಲ್ಲಿ ಮಕ್ಕಳ ಮಷಿನ್ ತರ ಅಂತ, ವರ್ಷ ಬುಡಕ್ ಒಂದು ತಲೆಗೆ ಒಂದು ಆಗವು. ಹಂಗಲ್ಲ. ಪ್ರತಿ ಒಂದು ಗಂಡಾಗ್ಲಿ ಹೆಂಡತಿ ಆಗಲಿ, ಅವಳು ಹೆಣ್ಣು, ನಾನು ಗಂಡ, ನಾನು ದುಡಿತೀನಿ, ಅದು ಆ ಕಾಲ ಹೋಯ್ತು. ಈಗಿನ ಕಾಲ ಬೇರೆ, ಇಬ್ರು ಈಕ್ವಲ್. ತಿಳಿತಾ. ಪರಸ್ಪರ ಗೌರವ ಕೊಡಬೇಕು. ಸಂಸಾರದ ಬಂಡಿ ಅಂತಂದಾಗ 2 ಚಕ್ರಗಳಿರುತ್ತೆ, 2 ಚಕ್ರನೂ ಸಾಗಬೇಕು. ಒಂದು ಚಕ್ರಕ್ಕೆ ಏನಾರು ಅಡ್ಡ ಬಂತಂದ್ರೆ ಸಂಸಾರ ಹೋಗಲ್ಲ. ಜಾಸ್ತಿ ಆಗೋಯ್ತು, ಸ್ವಲ್ಪ ಡೈಜೆಸ್ಟ್ ಮಾಡ್ಕೋಬೇಕು ಅವರು. ಆಯ್ತು, ಸಾರಿ. ಇಷ್ಟೇ. ಒಬ್ರು ಕೋಪದಲ್ಲಿದ್ದಾಗ ಅಥವಾ ಅವರಿಗೆ ಟೈಮ್ ಬೇಕು ಅಂದಾಗ, ಗಂಡಾಗ್ಲಿ ಹೆಂಡತಿ ಆಗಲಿ, ಅವ್ರಿಗೆ ಯೋಚನೆ ಮಾಡೋದಕ್ಕೆ, ಅವ್ರು ಕೂಲ್ ಆಗೋದಕ್ಕೆ, ಅದರಿಂದ ಹೊರಗೆ ಬರೋದಕ್ಕೆ ಕಾಲಾವಕಾಶನ ಕೊಡಿ. ಯಾವುದನ್ನು ಎಳಿತಾ ಹೋಗ್ಬೇಡಿ. ಓಕೆ, ನಮಸ್ತೆ. ನಮಸ್ತೆ.